ಇಟ್ಕೊಂಡು ಮಾತಾಡ್ರಿ. ಮೊನ್ನೆ ಹೋಗೇನೋ ಕಾಶ್ಮೀರದ ಪುಲ್ವಾಮಾ ಮತ್ತು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಬಂದೆ ಅಂತ ಏನೋ ಎದೆ ಬಡ್ಕೋತಿದ್ರಲ್ಲ, ಯಾರು ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು? ಅವತ್ತು ನಮ್ಮ ಭಾರತ ಸರ್ಕಾರ, ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕ್ಕಾಗ್ತಿರ್ಲಿಲ್ಲ ರೀ. ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ, ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ, ನಾನು ತಂದೆ ಅಂತ ಹೇಳ್ತಿರಲ್ಲ. ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು. ಮೋದಿಯವರಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ದ ಮಧ್ಯದಲ್ಲಿ 2 hours ಗ್ಯಾಪ್ ತಗೊಂಡು 26 ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿಯವರ ಸರ್ಕಾರ. 2014ರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ 46 ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ. ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜಾವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರು ಇರ್ಬೋದು, ಬೇರೆ ದೇಶದವ್ರು ಇರ್ಬೋದು, ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ. ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ. ಇಲ್ಲಿ ಕಾಶ್ಮೀರದಲ್ಲಿರುವಂಥವ್ರನ್ನು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ. ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತೇಳಿ ದಿನಾ ಬಡಾಯಿ ಕೊಡ್ತೀರಿ. ಸಂತೋಷ್ ಲಾಡ್ ಅವರೇ, ನೀವು ಯಾವ ಮೇಧಾವಿನೂ ಅಲ್ಲ. ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಅಂತ ದಿನಾ ಬೈಕೊಂಡಿದ್ದೀರಿ. ಇಷ್ಟು ಬಿಟ್ಟರೆ ನಿಮ್ದು ಏನೂ ಇಲ್ಲ. ನನಗೆ ಭಾಳ ಬೇಸರ ಸಂಗತಿ ಅಂತಂದರೆ, ಒಂದು ಮರಾಠ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ಥರ ಪ್ರತಿನಿತ್ಯ ಮಾತಾಡ್ತಿರಲ್ಲ, ಆ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಮ್ಮ ದೇಶದಲ್ಲಿದ್ದು ಪಾಕಿಸ್ತಾನ ಬಗ್ಗೆ ಹೊಂದಿರುವಂಥವ್ರು ಏನು ಹೇಳ್ತೀರಾ ಅಂತ? ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ, ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆನಲ್ಲೇ ಇರುವಂಥ, ಅಕ್ಕಪಕ್ಕದಲ್ಲೇ ಇರುವಂಥ, ನಮ್ಮ ಜೊತೆನೇ ಕೂತ್ಕೊಂಡು ಕಾಫಿ ಟೀ ಕುಡಿಯುವಂತಹ, ಊಟ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ. ನಾವು ಬರೀ ಪಾಕಿಸ್ತಾನನ ಮಾತ್ರ ಎದುರಾಳಿ ರಾಷ್ಟ್ರ, ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ. ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ, ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ. ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆನೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ, ಎಲ್ಲರ ಗಮನಕ್ಕೆ ಬಂದಿದೆ. ಜನನೂ ಕೂಡ ಜಾಗೃತರಾಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನು ಅವರ ಬಗ್ಗೆ, ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕು. ನೀವು BJP ಕಾರ್ಯಕರ್ತರ, ನೀವು ಏನು BJP ಏಜೆಂಟಾ, ಈ ಥರ ಹೇಳ್ತಾರೆ. ಅವ್ರದ್ದು ಕ್ಷೇತ್ರ ಏನು ಕಲಘಟಗಿನ ಅವ್ರ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು 5 ವರ್ಷಕ್ಕೊಂದ್ಸರಿ ಮುಖ ತೋರ್ಸಕ್ಕೆ ಬರ್ತೀನಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂಥ ಮನುಷ್ಯ 5 ವರ್ಷಕ್ಕೊಂದ್ಸರಿನೇ ಬರೋದು, ಏನು ಮಾಡ್ತೀವಿ, ಇನ್ನೊಂದು ಸರಿ ಬರ್ತೀನಿ, ಈ ಥರ ಮಾತಾಡ್ತಾರೆ. ಅದು ಏನಾಗಿದೆ ಅಂತಂದ್ರೆ, ಈ ಸಂತೋಷ್ ಲಾಡು ಮೈ ತುಂಬ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ, ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ. ಈ ಹಿಂದನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ 2.5 ವರ್ಷ ಹೊರಗಡೆ ಇದ್ರು. ಅದು ನೆನಪಿರ್ಬೇಕು. ಸಂತೋಷ್ ಲಾಡ್ ಹೊರಗಡೆ ಭಾಳ ಸುಭಗ ಅಂತ ಪೋಸ್ ಕೊಡೋಕೆ ಹೋಗ್ಬೇಡಿ ನೀವು. ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ. ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ, ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲ್ಲೂ ನೀವು ರಿಸೈನ್ ಮಾಡಬೇಕಿತ್ತು. ಆದರೆ ಸಿದ್ದರಾಮಯ್ಯನವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ, ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದರೆ 2ನೇ ಸರಿ ರಿಸೈನ್ ಮಾಡಿರ್ತಿದ್ರಿ. ಒಂದು ಮಾಧ್ಯಮಗಳ ಎದುರುಗಡೆ ಭಾಳ ಏನೋ ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು, ಶೇಡ್ಸ್ ಹಾಕೊಂಬಂದ್ಬಿಟ್ಟು ಈ ಪೋಸ್ ಕೊಡೋಂಥದ್ದು, ಯಾರ ಪತ್ರಕರ್ತನ ಹೆದರಿಸೋದು, ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ, ಅದನ್ನು ಮನೇಲಿ ಇಟ್ಕೊಳ್ಳಿ ಸರ್. ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು, ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ, ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ. ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು, ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋವಂಥದ್ದು ಕೆಲಸವನ್ನು ಮಾಡೋದು. BJP ಕಾರ್ಯಕರ್ತರ, ನೀವು ಕಾರ್ಡ್ ಹೋಲ್ಡ್ರಾ, ಏಜೆಂಟ್ರಾ, ಈ ಥರ ಪ್ರಶ್ನೆ ಮಾಡೋದು ಬಿಡಿ. ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಇಂದಿರಾ ಗಾಂಧಿ ಏನು ಮಾಡಿಬಿಟ್ರು 71ರಲ್ಲಿ ಅಂತ ಅದನ್ನು ಹೇಳಿ ಫಸ್ಟು. ಯಾಕಾಗ 54 ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊಬರಲಿಲ್ಲ ಅಂತ ಹೇಳಿ. ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ಟರು ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ಕೆ ಹೋಗ್ಬಿಟ್ರೆ ಏನು ಮನೆಗೆ ನೀವು ಯಾವ ಥರ ಹಾರಾಡ್ತೀರಿ ಅಂತೇಳಿ ಕೇಳ್ಕೊಂಡ್ಕೊಳ್ಳೋಕ್ಕೆ ಪತ್ರಕರ್ತರು ಯಾರ ಮರ್ಜಿನಲ್ಲೂ ಇಲ್ಲ. ಈಗ ಕಾಂಗ್ರೆಸ್ನವರು ಸಾಕ್ಷ್ಯ ಕೇಳ್ತಾ ಇದ್ರು, ಈಗ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟ್ರೇ ಎಲ್ಲನೂ ಒಪ್ಕೊಂಡಿದ್ದಾರೆ ನೋಡಿ. ಶಾಬಾಜ್ ಶರೀಫು ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡೆ
9 ಮತ್ತು 10ನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ 2:30ಕ್ಕೆ ಆರ್ಮಿಯ ಜನರಲ್ ಆಗಿರುವಂಥ ಆಸಿಮ್ ಮುನೀರ್ ನನಗೆ ಕರೆಯನ್ನು ಮಾಡಿ ಪಾಕಿಸ್ತಾನದ ಮೇಲೆ ಇಂಡಿಯಾದವರು ಮಿಸೈಲನ್ನು ಹಾಕಿದ್ದಾರೆ, ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದ್ರು ಅಂತ ಹೇಳ್ತಿದ್ದಾರೆ. ಇನ್ಯಾವ ಸಾಕ್ಷ್ಯ ಬೇಕು ಸರ್? 2008ರಲ್ಲೂ ಕೂಡ ತುಕಾರಾಮ್ ಓಂಬಳೆನಾಗ ಅಜ್ಮಲ್ ಕಸಬನ್ನು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಹುಲ್ಕಡ್ಡಿ ಎತ್ತಲಿಲ್ಲ. ಇವತ್ತು ಮೋದಿಯವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಅವ್ರ ಏರ್ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ, ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಿದ್ದಾರೆ, ಅವರೊಬ್ಬ MP ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾನೆ. ಇನ್ನೇನ್ರಿ ಬೇಕು ನಿಮಗೆ? ಟ್ರಂಪ್ ಕೂಡ ಹೇಳಿದ್ರು ನಾನು ನಿಲ್ಲಿಸಲಿಲ್ಲ ಯುದ್ಧವ ಅಂತ. ಅದು ಹೇಳಿದ್ಮೇಲೂ ಸಹ ಇವರು ತಿರಂಗ ಯಾತ್ರೆ ಮಾಡಬೇಡಿ, ಟ್ರಂಪ್ ಯಾತ್ರೆ ಮಾಡಿ ಈ ರೀತಿ ಅಂತ ಹೇಳಿದ್ರು. ನಾನು ಭಾಳಷ್ಟು ಸರಿ ಹೇಳಿದ್ದೀನಿ, ಈ ಕಾಂಗ್ರೆಸ್ ಇದುವರೆಗೆ ಪಾಕಿಸ್ತಾನದ ಮೇಲೆ ಇರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ. ಯಾಕಂದರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು. ಪಾಕಿಸ್ತಾನವನ್ನು ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರಬೇಕಾದ್ದು. ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ. ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ಬೇಜಾರಾಗ್ದಲೇ ಇರುತ್ತಾ? ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ. ಅದು ಕಾಂಗ್ರೆಸ್ ನಾಯಕರು ಹತ್ಯೆ ಮಾಡಿದವ್ರನ್ನ ಮೊದಲು ಹಿಡಿಬೇಕಾಗಿತ್ತು ಅನ್ನುವಂಥದ್ದು ಈ ಥರದ ಸ್ಟೇಟ್ಮೆಂಟ್ ನೆನ್ನೆ ಕೊತ್ತೂರು ಮಂಜು ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದೆ. ಈ ಕೊತ್ತೂರು ಮಂಜು ಅವರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ. ಸಿಂಧೂರನೋ ಗೊತ್ತಾಗಲ್ಲ, ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು, ಆದರೆ ಅವ್ರಿಗೆ ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟನ್ನು 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೋಲಾರದ ಜನ ಇದ್ದಾರಲ್ಲ, ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ. ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು, ಅವ್ರನ್ನ ಮುಗಿಸ್ಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ. ಈಗ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಅವರಿಗೆ ವಾಪಸ್ ಕಳಿಸುವಂಥದ್ದು ಒಂದು ಅಭಿಯಾನ ಈ ಹಿಂದೆ ಸಹ ನಡೆದಿತ್ತು. ಮುಂದೆ ಏನಾರ ಅಂಥ ಅಭಿಯಾನಗಳು ಶುರು ಆಗ್ತಾವ ಅಂತೇಳಿ ನಾನು ಹಿಂದೆನೂ ಹೇಳಿದ್ದೇನೆ. ಈ ದೇಶ ಕಂಡಂತಹ ಮಹಾನ್ ಮೇಧಾವಿ, ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ, ಮುಸಲ್ಮಾನರ ನಿಜವಾದ ಗುಣ ಏನು, ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು. ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ, ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು, ಅಂಬೇಡ್ಕರ್ ಅಂಥವರು ಕೂಡ 1959ವರೆಗೂ ಬದುಕಿದ್ರು. ಅವರು ಅಂಥವ್ರು ಈ ದೇಶದ ಪ್ರಧಾನಿ ಆಗಿದ್ದಿದ್ರೆ ಈ ದೇಶಕ್ಕಿಂತ ದುಸ್ಥಿತಿ ಬರ್ತಾ ಇರಲಿಲ್ಲ. ನಿಜವಾದಂತಹ ಒಂದು ದೂರದೃಷ್ಟಿ, ಈ ಮುಸ್ಲಿಂ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು. ಈ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ RBI ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿ. ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ, ಸರ್, ಆ ಒಂದು ನಮ್ಮ ನೋಟ್ ಇದೆಯಲ್ಲ, ಅಂಬೇಡ್ಕರ್ ಅವರ ಫೋಟೋನ, ಈ ಗಾಂಧಿಯವ್ರದ್ದು ಮಾತ್ರ ಅಲ್ಲ, ಅಂಬೇಡ್ಕರ್ ಫೋಟೋವನ್ನು ಕೂಡ ಛಾಪಿಸಿ, ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೋಬೇಕು. ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ. ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು, ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು. ಅವ್ರನ್ನ ಇವತ್ತಾದ್ರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸವನ್ನು ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ರಾಜ್ಯ ಸರ್ಕಾರ ಸಮಾವೇಶ ಮಾಡಕ್ಕೆ ಹೊರಟಿದೆ.